ಎಲ್ಲರಿಗೂ ನಮಸ್ಕಾರ. ಅತ್ತೆ ಮನೆ ರುಚಿಗೆ ಸ್ವಾಗತ. ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಒಂದು ಮಂದವಾಗಿರೋ ತಪ್ಪಲೆ ತಗೊಂಡು 1 ಟೇಬಲ್ ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ. ಒಂದು ಮರಾಠಿ ಮೊಗ್ಗು, ಒಂದು ಪಲಾವ್ ಎಲೆ, ಚಕ್ಕೆ, ಒಂದು ಮರಾಠಿ ಮೊಗ್ಗು, 10 ಲವಂಗ, 1 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನು ಜೀರಾ ಪೌಡ್ರ್ ಹಾಕ್ತಾಯಿದ್ದೀನಿ. ಹುರ್ಕೊಂಡಿರೋ ಜೀರಿಗೆ ಪೌಡ್ರು, ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ ಚೆಚ್ಕೊಂಡಿರೋದು, 1 ಟೀ ಸ್ಪೂನು ಧನಿಯಾ ಪೌಡರು, 1.5 ಟೀ ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಅರ್ಧ ಟೀ ಸ್ಪೂನು ಅರಿಶಿನ ಹಾಕ್ಕೊತಾಯಿದ್ದೀನಿ. 1 ಟೀ ಸ್ಪೂನು ಗರಂ ಮಸಾಲ ಹಾಕ್ತಾಯಿದ್ದೀನಿ. 2 ದೊಡ್ಡದು ಈರುಳ್ಳಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ ಬ್ರೌನ್ ಆಗಂಗೆ. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಅರ್ಧ ಕಟ್ ಪುದೀನ ಹೆಚ್ಚಿಟ್ಕೊಂಡಿರೋದು ಹಾಕ್ತಾಯಿದ್ದೀನಿ. 1 ಕಟ್ ಕೊತ್ತಂಬರಿ ಹೆಚ್ಚಿಟ್ಕೊಂಡಿರೋದು ಹಾಕ್ತಾಯಿದ್ದೀನಿ. 2 ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಅರ್ಧ ಲೀಟ್ರ್ ಮೊಸರು ಹಾಕ್ತಾಯಿದ್ದೀನಿ. ಈಗ 1 kg ಚಿಕನ್ ಹಾಕ್ತಾಯಿದ್ದೀನಿ. ಚಿಕನ್ನ ಅರ್ಧ ಗಂಟೆ ಬಿಸಿ ನೀರಲ್ಲಿ ಉಪ್ಪಾಕಿ ನೆನೆಸಿಕ್ಕೆ ಇಟ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಇಸ್ಕಿ 2 ನಿಮಿಷ ನೀಟಾಗಿ ಮಸಾಲೆ ಎಲ್ಲ ಪೀಸಿಗೆ ಮಿಕ್ಸ್ ಆಗಂಗೆ ಕಲಸಿ ಚೆನ್ನಾಗೆ. ಅವರ್ ನೆನೆಯಾಗಿ ಬಿಡೋಣ. ಒಂದು ತಪ್ಪಲೆ ತೊಗೊಂಡು 3 ಲೀಟ್ರ್ ನೀರು ಬಿಸಿ ಇಟ್ಟಿದ್ದೀನಿ. ಅದಕ್ಕೆ 1 ಪಲಾವ್ ಎಲೆ, 4 ಏಲಕ್ಕಿ, ಚಕ್ಕೆ, 2.5 ಇಂಚ್ ಚಕ್ಕೆ, ಮರಾಠಿ ಮೊಗ್ಗು, 10 ಏಲಕ್ಕಿ, 10 ಲವಂಗ, ಸ್ವಲ್ಪ ಕಸ್ತೂರಿ ಮೇಥಿ, 1 ಟೇಬಲ್ ಸ್ಪೂನು ಶಾಜೀರ ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಮಸಾಲೆ ನೀಟಾಗಿ ಕುದಿಬೇಕು ಚೆನ್ನಾಗೆ. ನೀರು ಕುದೀತಾ ಇದೆ. ನೆನೆಸಿಟ್ಟಿರೋಂಥ ಅಕ್ಕಿ ಹಾಕ್ತಾಯಿದ್ದೀನಿ. ಬಾಸ್ಮತಿ ಅಕ್ಕಿ ಇದ್ರೆ ಅದೇ ಹಾಕಿ, ಇಲ್ಲ ಅಂದರೆ ನಾರ್ಮಲ್ ಅಕ್ಕಿನೇ ಹಾಕ್ಕೊಳ್ಳಿ. ಫ್ಲೇಮಲ್ಲೇ ಬೇಯಬೇಕು. ಈಗ ಪುದೀನ ಹಾಕ್ತಾಯಿದ್ದೀನಿ ಕಟ್ ಮಾಡಿ. ಕೊತ್ತಂಬರಿನೂ ಹಾಕ್ತಾಯಿದ್ದೀನಿ. ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿರೋ ಉದ್ದುದ್ದ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನು ರೋಸ್ ವಾಟ್ರ್ ಹಾಕಿ ಈಗ ಕುದೀತಾ ಇದೆ. ಈ ಕುದೀತಾ ಇರೋ ನೀರನ್ನ 2 ಸೌಟ್ ತೊಗೊಂಡು ನಾವು ಇಟ್ಟಿರೋಂಥ ಚಿಕನ್ಗೆ ಹಾಕಿ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊತಾ ಇರಬೇಕು. ಈಗ 10 ನಿಮಿಷದಿಂದ ಬೇಯಿಸಿದ್ದೀನಿ ಅನ್ನನ. ನೋಡಿ, ಇಷ್ಟು ಬೆಂದರೆ ಸಾಕು, ಇಲ್ಲಾಂದರೆ ನುಣ್ಣಕ್ಕೆ ಆಗಿಬಿಡುತ್ತೆ. ಇದು ಮುಕ್ಕಾಲು ಬೆಂದಿದೆ, ಸಾಕು. ಈಗ ಚಿಕನ್ಗೆ ಹಾಕೋಣ. ಎತ್ತಿ ಈಗ ನೋಡಿ, ಈ ಥರ ಲೇಯರಾಗ ಹಾಕ್ಕೋಬೇಕು. ನೋಡಿ, ಈ ಥರ ಬಗ್ಗಿಸ್ಬಿಟ್ಟು ಅನ್ನನೆಲ್ಲ ಸಮ ಮಾಡ್ಕೋಬೇಕು. ನೋಡಿ, ಉಳಿದಿರೋಂಥ ನೀರು ಸೈಡಲ್ಲಿ ಬಿಡಬೇಕು. ಈಗ ಹುರಿದಿಟ್ಕೊಂಡಿರೋಂಥದ್ದು ರೋಸ್ಟ್ ಮಾಡಿರೋ ಈರುಳ್ಳಿ ಹಿಂಗೆ ಹಾಕಬೇಕು. ಗೋಧಿ ಹಿಟ್ಟಾದರೂ ಸರಿ, ಮೈದಾ ಹಿಟ್ಟಾದರೂ ಸರಿ, ಈ ಥರ ಕಲಿಸ್ಕೊಂಡು ಫುಲ್ಲು ಇದು ಮಾಡಿ ಪ್ಯಾಕ್ ಮಾಡಬೇಕು. ಈ ಥರ ಹೊಗೆ ಆಚೆ ಹೋಗ್ದಿದ್ದಂಗೆ ಟೈಟಾಗಿ ಮುಚ್ಕೋಬೇಕು ಮುಚ್ಚಲ. ನಮಗೆ ಬೇಯೋದು ಗೊತ್ತಾಗಲ್ಲ. ಇಲ್ಲಿ ಒಂದತ್ರ ಹೋಲ್ ಮಾಡಿ ಇಟ್ಕೊಂಡ್ರೆ ನಮಗೆ ಅದು ಹೊಗೆ ಜೋರಾಗಿ ಬರ್ತಿದ್ರೆ ಬೇಯ್ತಾ ಇದೆ ಅಂತ ಗೊತ್ತಾಗುತ್ತೆ. ಜೋರಾಗಿ ಹೊಗೆ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಆಫ್ ಮಾಡ್ಕೊಳ್ಳೋಣ. ಹೊಗೆ ಸ್ಟಾರ್ಟ್ ಆಗಿದೆ, ಈಗ ಆಫ್ ಮಾಡ್ಕೋತೀನಿ. ಈಗ ಇದು ಇವಾಗ ಆಗಿದೆ, ತೆಗಿಯೋಣ, ಓಪನ್ ಮಾಡೋಣ. ಈಗ ಕರೆಕ್ಟಾಗಿದೆ ಎಲ್ಲನೂ. ಈಗ ಬಿರಿಯಾನಿ ರೆಡಿ ಇದೆ, ಸರ್ವ್ ಮಾಡ್ಕೊಳ್ಳೋಣ. ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ.